ವೆಲ್ಕಮ್ ಬ್ಯಾಕ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ಕಲಿಯುವ 50 ವಾಕ್ಯಗಳು ತುಂಬಾನೇ ಉಪಯುಕ್ತವಾದ ಇಂಗ್ಲಿಷ್ ವಾಕ್ಯಗಳು. ನೀವು ಇಂಗ್ಲಿಷ್ ಕಲಿಯಲು ಇಚ್ಛಿಸುತ್ತಿದ್ದರೆ ಈ ವಾಕ್ಯಗಳನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಈಗ ನಾನು ಹೇಳ್ತೇನೆ, ನೀವು ಕೂಡ ರಿಪೀಟ್ ಮಾಡ್ತಾ ಹೋಗ್ಬೇಕು. ಆಗ ನಾವು ಹೇಳಿದಷ್ಟು ಅದು ತನ್ನಿಂತಾನೆ ಈಸಿಯಾಗಿ ನಮಗೆ ಕಲಿಯಲು ಸುಲಭವಾಗ್ತದೆ. ಸೊ ಮೊದಲು ಶುರು ಮಾಡೋಣ. ಒಂದನೇದಾಗಿ, ಕ್ಲೀನ್ ದ ಟೇಬಲ್. ಕ್ಲೀನ್ ದ ಟೇಬಲ್ ಅಂದ್ರೇನು? ಮೇಜನ್ನು ಸ್ವಚ್ಛಗೊಳಿಸು. ರಿಪೀಟ್ ಮಾಡಿ. ಹೆಲ್ಪ್ ಯುವರ್ ಮದರ್. ಹೆಲ್ಪ್ ಯುವರ್ ಮದರ್ ಅಂದ್ರೇನು? ನಿನ್ನ ತಾಯಿಗೆ ಸಹಾಯ ಮಾಡು. ವೇರ್ ಈಸ್ ಮೈ ಟವಲ್. ವೇರ್ ಈಸ್ ಮೈ ಟವಲ್ ಅಂದ್ರೇನು? ನನ್ನ ಟವಲ್ ಎಲ್ಲಿದೆ? comb your hair properly. comb your hair properly. ತಲೆಯನ್ನು ಸರಿಯಾಗಿ ಬಾಚಿಕೋ. fold the clothes. fold the clothes ಅಂದ್ರೇನು? ಬಟ್ಟೆಗಳನ್ನು ಮಡಚು. don't make a mess. don't make a mess ಗಲೀಜು ಮಾಡಬೇಡ. is the water hot. is the water hot ಅಂದ್ರೇನು? ನೀರು ಬಿಸಿಯಾಗಿದೆಯೇ? I am hungry. I am hungry ಅಂದ್ರೇನು? ನನಗೆ ಹಸಿವಾಗುತ್ತಿದೆ. sit down and eat. sit down and eat ಅಂದ್ರೇನು? ಕುಳಿತುಕೊಂಡು ಊಟ ಮಾಡು. ವಾಶ್ ದ ಡಿಶಸ್. ವಾಶ್ ದ ಡಿಶಸ್ ಅಂದ್ರೇನು? ಪಾತ್ರೆಗಳನ್ನು ತೊಳೆಯಿರಿ. ಈಗ ಟ್ರಾವೆಲ್ ಮತ್ತು ಔಟಿಂಗ್ಸ್ ನಲ್ಲಿ ಯೂಸ್ ಆಗುವ ಕೆಲವು ವಾಕ್ಯಗಳು ನೋಡುವ. ವೇಟ್ ಫಾರ್ ದ ಬಸ್. ವೇಟ್ ಫಾರ್ ದ ಬಸ್ ಅಂದ್ರೇನು? ಬಸ್ಗಾಗಿ ಕಾಯಿ. ದ ಟ್ರೈನ್ ಈಸ್ ಆನ್ ದ ಟೈಮ್. ದ ಟ್ರೈನ್ ಈಸ್ ಆನ್ ದ ಟೈಮ್ ಅಂದ್ರೇನು? ರೈಲು ಸರಿಯಾದ ಸಮಯಕ್ಕೆ ಬಂದಿದೆ. ಗಿವ್ ಮಿ ದ ಟಿಕೆಟ್. ಗಿವ್ ಮಿ ದ ಟಿಕೆಟ್ ಅಂದ್ರೇನು? ನನಗೆ ಟಿಕೆಟ್ ಕೊಡು. ಹೌ ಫಾರ್ ಇಸ್ ದ ಪಾರ್ಕ್. ಹೌ ಫಾರ್ ಇಸ್ ದ ಪಾರ್ಕ್ ಅಂದ್ರೇನು? ಉದ್ಯಾನವನ ಎಷ್ಟು ದೂರದಲ್ಲಿದೆ? ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ ಅಂದ್ರೇನು? ನಿಧಾನವಾಗಿ ಚಲನೆ ಮಾಡಿ. ವೇರ್ ಯುವರ್ ಸೀಟ್ ಬೆಲ್ಟ್. ವೇರ್ ಯುವರ್ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಧರಿಸು. ಲುಕ್ ಎಟ್ ದ ಮ್ಯಾಪ್. ಲುಕ್ ಎಟ್ ದ ಮ್ಯಾಪ್ ಅಂದ್ರೇನು? ನಕ್ಷೆಯನ್ನು ನೋಡು. ಐ ಮಿಸ್ಡ್ ದ ಫ್ಲೈಟ್. ಐ ಮಿಸ್ಡ್ ದ ಫ್ಲೈಟ್ ಅಂದ್ರೇನು? ನಾನು ವಿಮಾನವನ್ನು ತಪ್ಪಿಸಿಕೊಂಡೆ. ವೇರ್ ಇಸ್ ದ ಎಕ್ಸಿಟ್. ವೇರ್ ಇಸ್ ದ ಎಕ್ಸಿಟ್ ಅಂದ್ರೇನು? ನಿರ್ಗಮನ ಎಲ್ಲಿದೆ? ಲೆಟ್ಸ್ ಗೋ ಫಾರ್ ಎ ವಾಕ್. ಲೆಟ್ಸ್ ಗೋ ಫಾರ್ ಎ ವಾಕ್ ಅಂದ್ರೇನು? ನಡಿಗೆಗೆ ಹೋಗೋಣ. ನೆಕ್ಸ್ಟ್, ಹೌ ವಾಸ್ ಯುವರ್ ಡೇ. ಹೌ ವಾಸ್ ಯುವರ್ ಡೇ ನಿನ್ನ ದಿನ ಹೇಗಿತ್ತು? ಐ ಆಮ್ ಹ್ಯಾಪಿ ಫಾರ್ ಯು. ಐ ಆಮ್ ಹ್ಯಾಪಿ ಫಾರ್ ಯು ಅಂದ್ರೇನು? ನನಗೆ ನಿನ್ನ ಬಗ್ಗೆ ಸಂತೋಷವಾಗಿದೆ. ಡೋಂಟ್ ಬಿ ಆಂಗ್ರಿ. ಡೋಂಟ್ ಬಿ ಆಂಗ್ರಿ ಅಂದ್ರೇನು? ಕೋಪಗೊಳ್ಳಬೇಡ. ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂದ್ರೇನು?
ನಿನ್ನ ಮೇಲೆ ನಂಬಿಕೆ ಇರಲಿ. ಫಾರ್ಗಿವ್ ಮೀ, ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸು. ಯು ಲುಕ್ ಬ್ಯೂಟಿಫುಲ್, ಯು ಲುಕ್ ಬ್ಯೂಟಿಫುಲ್ ಅಂದ್ರೇನು? ನೀನು ಸುಂದರವಾಗಿ ಕಾಣುತ್ತಿದ್ದೀಯ. ನೈಸ್ ಟು ಮೀಟ್ ಯು, ನೈಸ್ ಟು ಮೀಟ್ ಯು, ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷವಾಯಿತು. ಟೇಕ್ ಕೇರ್, ಟೇಕ್ ಕೇರ್, ಹುಷಾರಾಗಿರೋ. ಸ್ಪೀಕ್ ದ ಟ್ರೂತ್, ಸ್ಪೀಕ್ ದ ಟ್ರೂತ್ ಅಂದ್ರೇನು? ಸತ್ಯವನ್ನೇ ಮಾತನಾಡು. ಕಂಗ್ರ್ಯಾಚುಲೇಷನ್ ಆನ್ ಯುವರ್ ಸಕ್ಸಸ್, ಕಂಗ್ರ್ಯಾಚುಲೇಷನ್ ಆನ್ ಯುವರ್ ಸಕ್ಸಸ್ ಅಂದ್ರೇನು? ನಿನ್ನ ಯಶಸ್ಸಿಗೆ ಅಭಿನಂದನೆಗಳು. ನೆಕ್ಸ್ಟ್ ಮಾರ್ಕೆಟ್ ಮತ್ತು ಶಾಪಿಂಗ್ ನೋಡುವ ಯಾವ್ದೆಲ್ಲ ವರ್ಡ್ ಯೂಸ್ ಆಗ್ತದಂತ. ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್, ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್, ಇದರ ಬೆಲೆ ಎಷ್ಟು? ಕ್ಯಾನ್ ಐ ಗೆಟ್ ಎ ಡಿಸ್ಕೌಂಟ್, ಕ್ಯಾನ್ ಐ ಗೆಟ್ ಎ ಡಿಸ್ಕೌಂಟ್, ನನಗೆ ರಿಯಾಯಿತಿ ಸಿಗಬಹುದೇ? ಕೀಪ್ ದ ಚೇಂಜ್, ಕೀಪ್ ದ ಚೇಂಜ್ ಅಂದ್ರೇನು? ಚಿಲ್ಲರೆಯನ್ನು ಇಟ್ಟುಕೋ. ಡು ಯು ಹ್ಯಾವ್ ಫ್ರೆಶ್ ಮಿಲ್ಕ್, ಡು ಯು ಹ್ಯಾವ್ ಫ್ರೆಶ್ ಮಿಲ್ಕ್, ನಿಮ್ಮ ಹತ್ತಿರ ತಾಜಾ ಹಾಲು ಇದೆಯಾ? ಐ ನೀಡ್ ಎ ಕ್ಯಾರಿ ಬ್ಯಾಗ್, ಐ ನೀಡ್ ಎ ಕ್ಯಾರಿ ಬ್ಯಾಗ್, ನನಗೆ ಕ್ಯಾರಿ ಬ್ಯಾಗ್ ಬೇಕು. ದಿಸ್ ಶರ್ಟ್ ಈಸ್ ಟೈಟ್, ದಿಸ್ ಶರ್ಟ್ ಈಸ್ ಟೈಟ್, ಈ ಶರ್ಟ್ ಬಿಗಿಯಾಗಿದೆ. ಐ ವಿಲ್ ಬೈ ದಿಸ್ ಟುಮಾರೋ, ಐ ವಿಲ್ ಬೈ ದಿಸ್ ಟುಮಾರೋ, ನಾನು ಇದನ್ನು ನಾಳೆ ಖರೀದಿಸುತ್ತೇನೆ. ವೇರ್ ಇಸ್ ದ ಬಿಲ್ಲಿಂಗ್ ಕೌಂಟರ್, ವೇರ್ ಇಸ್ ದ ಬಿಲ್ಲಿಂಗ್ ಕೌಂಟರ್, ಬಿಲ್ಲಿಂಗ್ ಕೌಂಟರ್ ಎಲ್ಲಿದೆ? ಈಸ್ ದಿಸ್ ಶುಗರ್ ಫ್ರೀ, ಈಸ್ ದಿಸ್ ಶುಗರ್ ಫ್ರೀ, ಇದು ಸಕ್ಕರೆ ಮುಕ್ತವೇ? ಗಿವ್ ಮಿ 1 kilo ಆಫ್ ಆನಿಯನ್ಸ್, ಗಿವ್ ಮಿ 1 kilo ಆಫ್ ಆನಿಯನ್ಸ್ ಅಂದ್ರೇನು? ನನಗೆ 1 kg ಈರುಳ್ಳಿ ಕೊಡಿ. ಸೊ ಇಷ್ಟು ವಾಕ್ಯಗಳಿವೆ, ಸುಮಾರು ಒಂದು 40 ವಾಕ್ಯಗಳಾಗಿರ್ಬೋದು. ಸೊ ಇನ್ನು ಇದನ್ನು ನೀವು ರಿಪೀಟ್ ಮಾಡಿ, ರಿಪೀಟ್ ಮಾಡ್ತಾ ಇದ್ರೆ ನಮ್ಮ ಉಚ್ಚಾರಣೆ ಸರಿಯಾಗುತ್ತದೆ.